ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ. ಈ ಮಳೆಯ ಪರಿಣಾಮವಾಗಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಇದರ ನಡುವೆ ಸಚಿವರು ಕಾಟಾಚಾರದ ಮಳೆ ಹಾನಿ ವೀಕ್ಷಣೆ ಮಾಡಿದ್ದಾರೆ ಅನ್ನುವ ಆರೋಪ ಕೂಡ ಕೇಳಿಬಂದಿದೆ. ರಹೀಂ ಖಾನ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಮಳೆಯಾಗಿದೆ, ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಇದರ ನಡುವೆ ರಹೀಂ ಖಾನ್ ವಿರುದ್ಧ ಒಂದು ಆರೋಪ, ಕಾಟಾಚಾರಕ್ಕೆ ಬಂದು ವಿಸಿಟ್ ಮಾಡಿದ್ದಾರೆ, ಜನರ ಸಮಸ್ಯೆಯನ್ನ ಕೇಳಿಲ್ಲ, ಬರ್ತಾರೆ ಹೋಗ್ತಾರೆ ಅಷ್ಟೇ. ಬೀದರ್ ತಾಲೂಕಿನಲ್ಲಿ ಅವರು ಮಳೆ ವೀಕ್ಷಣೆಯನ್ನ ಮಾಡಿದ್ರು. ಮಳೆಯಿಂದ ಹಾನಿಗೆ ಒಳಗಾಗಿರುವಂಥ ಪ್ರದೇಶಗಳ ವೀಕ್ಷಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಯುವಕರು ಅಸಮಾಧಾನ ಹೊರಹಾಕಿದ್ದಾರೆ. ಇದೇ ರಸ್ತೆಯಲ್ಲಿ ಬಂದು ಮತ ಕೇಳ್ತೀರಿ, ರಸ್ತೆಯಿಂದ ಕೆಳಗಿಳಿದ್ದು ನಮ್ಮ ಸಮಸ್ಯೆಯನ್ನ ಕೇಳಿ, ಬಂದ್ರು ಹೋದ್ರು ಅನ್ನೋ ರೀತಿಯಲ್ಲಿ ವಿಸಿಟ್ ಮಾಡಬೇಡಿ ಅಂತ ಹೇಳಿ ಸಚಿವರ ವಿರುದ್ಧ ಯುವಕ ಅಸಮಾಧಾನ ಹೊರಹಾಕಿದ್ದಾರೆ. ಎಕರೆಗೆ ದುಡ್ಡು 100% ಕೊಡೋದು 100%. ಈಗ ಗಾಡಿ ನಿಕಾಲ ಒಂದು ನಿಮಿಷ ಆ ಕಡೆ ನೋಡಿ ಸರ್. ಗಮನಿಸ್ತಾ ಇರ್ಬೋದು, ಸಚಿವರಾಗಿರುವಂಥ ರಹೀಂ ಖಾನ್ ಅವರು ನಿನ್ನೆ ಅಷ್ಟೇ ಮಳೆಯಿಂದ ಹಾನಿಗೊಳಗಾಗಿರುವಂಥ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದರು. ಚಿಲ್ಲರಗಿ ಈ ಪ್ರದೇಶದಲ್ಲಿ ಬಂದರು, ಮಾಹಿತಿಯನ್ನು ಕಲೆ ಹಾಕಿದರು. ಅಂದರೆ ಯಾವ ರೀತಿಯಾಗಿ ಮಳೆಯ ಹಾನಿಯಾಗಿದೆ, ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಪರಿಹಾರದ ಕೆಲಸ ಏನು ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದರು. ಇದೇ ಸಂದರ್ಭದಲ್ಲಿ ಅಲ್ಲಿರುವಂಥ ಜನರನ್ನು ಕೂಡ ಮಾತನಾಡಿಸಿದರು. ಇದು ನಿನ್ನೆ ಆಗಿದ್ದು, ಅಂದರೆ ಚಿಲ್ಲರಗಿ ಪ್ರದೇಶಕ್ಕೆ ಸಚಿವರು ಭೇಟಿಯನ್ನು ಕೊಟ್ಟಿದ್ದರು. ಬಟ್ ಈ ಭೇಟಿಯ ಬಳಿಕ ಯುವಕರೊಬ್ಬರು ಅಸಮಾಧಾನ ಹೊರಹಾಕಿದ್ದಾರೆ ಅಂತ. ಯಾವ ಕಾರಣಕ್ಕೆ ಅಸಮಾಧಾನ ಅಂತ ಹೇಳಿದ್ರೆ, ಬೇಕಾಬಿಟ್ಟಿ ಕಾಟಾಚಾರಕ್ಕೆ ಬಂದು ಹೋಗಿದ್ದಾರೆ ಸಚಿವರು. ನಮ್ಮನ್ನು ಭೇಟಿ ಮಾಡಲಿಲ್ಲ, ನಮ್ಮ ಸಮಸ್ಯೆ ಏನು ಅಂತ ಕೇಳಿಲ್ಲ, ಸುಮ್ಮನೆ ಬಂದ ಪುಟ್ಟ ಓದ ಪುಟ್ಟ ಅನ್ನುವ ರೀತಿಯಲ್ಲಿ ಇವರು ಬಂದು ವೀಕ್ಷಣೆ ಮಾಡಿದ್ದಾರೆ ಅಥವಾ ಸಮೀಕ್ಷೆಯನ್ನು ಮಾಡಿದ್ದಾರೆ ಎನ್ನುವ ಆರೋಪವನ್ನು ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಬೀದರ್, ಬಾಗಲಕೋಟೆ, ರಾಯಚೂರು ಈ ಪ್ರದೇಶದಲ್ಲಿ ಮಳೆಯ ಅವಾಂತರಗಳು ನಾನಾ ರೀತಿಯಲ್ಲಿ ಆಗ್ತಾ ಇದೆ. ಒಂದು ಕಡೆ ಜನರು ಪರದಾಡುವಂತಹ ಪರಿಸ್ಥಿತಿ, ಇರೋದಕ್ಕೆ ಮನೆ ಇಲ್ಲ, ಮನೆಗಳಿಗೆ ನೀರು ನುಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಜಮೀನುಗಳಿಗೆ ಕೂಡ ನೀರು ನುಗ್ಗಿದೆ, ರೈತರು ಕಂಗಾಲಾಗಿ ಹೋಗಿದ್ದಾರೆ, ಜನರ ಬದುಕು ಮುರಾಬಟ್ಟೆಯಾಗಿದೆ. ಬಟ್ ಸಚಿವರು ಬಂದರು, ಫೋಟೋಶೂಟ್ ಒಂದು ರೀತಿಯಾಗಿ ಪೋಸ್ ಕೊಟ್ಟರು ಅಷ್ಟೇ. ಅಂದರೆ ನಾನು ಕೂಡ ಈ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೆ, ಇಲ್ಲಿ ಪ್ರದೇಶಕ್ಕೆ ಭೇಟಿ ಕೊಟ್ಟು ಜನರಿಂದ ಮಾಹಿತಿಯನ್ನು ಪಡೆದಿದ್ದೆ ಅನ್ನುವ ರೀತಿ, ಅಂದರೆ ಕಾಟಾಚಾರಕ್ಕೆ ಮಾತ್ರ, ನಮಕಾವಸ್ಥೆ ಮಾತ್ರ ಮಾಡಿದ್ದಾರೆ ಅನ್ನುವ ಆರೋಪ ಬಂದಿರುವಂಥದ್ದು. ಚಿಲ್ಲರಗಿ ಗ್ರಾಮದ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ಆ ಗ್ರಾಮದಲ್ಲಿ ನೀರು ತುಂಬಿಕೊಂಡಿದೆ ಅಂಥೇಳಿ. ಗ್ರಾಮದಲ್ಲಿರುವಂಥ ಎಲ್ಲ ಜನರನ್ನು ಕೂಡ ಸ್ಥಳಾಂತರ ಮಾಡಲಾಗಿದೆ. ಸ್ಥಳಾಂತರ ಆಯಿತು, ಬಟ್ ಅವರ ಬದುಕನ್ನು ಈಗ ಹಸನುಗೊಳಿಸಬೇಕಾಗಿರುವಂತಹ ಜವಾಬ್ದಾರಿ ಜನಪ್ರತಿನಿಧಿಗಳ ಮೇಲಿದೆ. ಬಟ್ ಜನಪ್ರತಿನಿಧಿಗಳು ಮಾತ್ರ ಕಾಟಾಚಾರಕ್ಕೆ ಬಂದು ಹೋಗ್ತಾ ಇದ್ದಾರೆ, ಸಮಸ್ಯೆಯನ್ನು ಕೇಳ್ತಾ ಇಲ್ಲ ಅನ್ನುವ ಆರೋಪ. देख लो तुम आगे।